ಹಲೋ ನನ್ನ ಗುರುಗಳೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಂಡು ಕುಡಿಬೋದು. ಈ ಬೇಸಿಗೆ ಅಂತೂ ತುಂಬ ತಂಪು. ಒಂದು ಆಪಲ್ ತಗೊಂಡಿದ್ದೀನಿ. ಆಪಲ್ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಇದೆಲ್ಲ ಹೊರ್ಕೋಬೇಕು. ಹೊರ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ದಪ್ಪಕ್ಕೆ ಹಾಕ್ಬೋದು, ಸವಿತದೆ ಸಣ್ಣ ಸಣ್ಣಕ್ಕೆ ಅಂತ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಸ್ವಲ್ಪ ದ್ರಾಕ್ಷಿ ಹಾಕೊಂಡಿದ್ದೀನಿ. ಗೋಡಂಬಿ ಇದ್ದರೆ ಗೋಡಂಬಿ ಹಾಕೋಬೋದು. ಬಾದಾಮಿ ಹಾಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಜಾಸ್ತಿ ತಗೊಂಡಿಲ್ಲ, ಲೈಟಾಗಿ ತಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಸಿಹಿಯಾದರೆ ಸಾಕು, ಜಾಸ್ತಿ ಸಿಹಿಯಾದರೆ ಚೆನ್ನಾಗಿರಲ್ಲ ಅಂತ. ಆಮೇಲೆ ಹಾಲು, ಒಂದು ಲೋಟ ಹಾಲು ತಗೊಂಡಿದ್ದೀನಿ. ಇದೆಲ್ಲ ರುಬ್ಕೋಬೇಕು ಈಗ ಮಿಕ್ಸಿಗೆ ಹಾಕ್ಕೊಂಡು. ಈಗ ಗೋಡಂಬಿ ಐತಲ್ಲ, ಗೋಡಂಬಿ ಕೆಚ್ಕೊಂಡು ಹಾಕೊಂಡ್ರೆ ಬೇಗ ಸವಿತದೆ. ನಾನು ಹಂಗೆ ಹಾಕೊಂಡಿದ್ದೀನಿ. ಈಗೆಲ್ಲ ಫಸ್ಟ್ ಆಪಲ್ ಹಾಕೊಂಡಿದ್ದೀನಿ. ಆಪಲ್ಲು ಪೀಸ್ ಮಾಡ್ಕೊಂಡಿರೋ ಆಪಲ್ ಹಾಕೊಳ್ಳಿ. ಆಮೇಲೆ ಒಂದು ದ್ರಾಕ್ಷಿ ಹಾಕೊಳ್ಳಿ. ಒಂದು ದ್ರಾಕ್ಷಿ, ಏಲಕ್ಕಿ ಇದ್ದರೆ ಏಲಕ್ಕಿನೂ ಹಾಕೋಬೋದು, ಯಾಕಂದರೆ ಆರೋಗ್ಯಗೂ ಇರುತ್ತೆ. ಮತ್ತು ಗೋಡಂಬಿ ಐತಲ್ಲ, ಗೋಡಂಬಿ ಹಾಕೊಂಡಿದ್ದೀನಿ. ಏಲಕ್ಕಿ ಹಾಕೊಂಡ್ರೆ ಸಕ್ಕರೆ ಹಾಕೊಂಡಿದ್ದೀನಿ. ಏಲಕ್ಕಿ ಹಾಕೋಬೇಕು. ಮತ್ತು ಸ್ವಲ್ಪ ಹಾಲು ಹಾಕೊಂಡು ರುಬ್ಕೋಬೇಕು. ಏಲಕ್ಕಿ ಹಾಕೊಂಡ್ರೆ ಸ್ವಲ್ಪ ಗಮನನೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಏಲಕ್ಕಿ ಹಾಕೊಂಡಿಲ್ಲ, ಹಾಗೆ ಹಾಲು ಹಾಕೊಂಡು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಆಗಂಗೆ ರುಬ್ಕೋಬೇಕು. ಈಗ ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ, ಯಾಕಂದರೆ ಫಸ್ಟೇ ಎಲ್ಲ ಫುಲ್ಲು ಒಂದು ಲೋಟನೂ ಹಾಲು ಹಾಕೊಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ನುಣ್ಣಗೆ ರವೆ ಅದು ಎಲ್ಲ ಸವಿಯಲ್ಲ, ದಪ್ಪ ದಪ್ಪ ಸವಿಯುತ್ತೆ ಆ ಗೋಡಂಬಿ ಎಲ್ಲ, ಬಾದಾಮಿ ಎಲ್ಲ. ಅದಕ್ಕೆ ಆಮೇಲೆ ಈಗ ಒಂದು ಸ್ವಲ್ಪ ಹಾಲು ಹಾಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತಲ್ಲ ಅರ್ಧ ಹಾಲು, ಅದನ್ನೂ ಹಾಕೊಂಡೆ. ಈಗ ಇನ್ನೊಂದು ಸಲ ಒಂದು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ ರೆಡಿ ಆಯಿತು. ಒಂದೇ ನಿಮಿಷಕ್ಕೆ ಮಾಡ್ಕೊಬೋದು ಆಪಲ್ ಜ್ಯೂಸ್. ಈಗ ನಮಗೆ ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಏನು ಬೇಡ ಅಂದರೆ ಬರೀ ಆಪಲ್ಲು ಮತ್ತು ಸಕ್ಕರೆ, ಹಾಲು 3 ಹಾಕೊಂಡು ಮಾಡ್ಕೊಬೋದು ಸಿಂಪಲ್ಲಾಗಿ. ನೋಡಿ ಸಿಂಪಲ್ಲಾಗಿ ರೆಡಿ ಆಯಿತು. ಯಾರ್ಯಾರು ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.